ತರಗತಿ 1 ವಿಷಯ ಗಣಿತ ಅಧ್ಯಾಯ 14 ಸಂಖ್ಯೆ 8 ಅರ್ಥ ಮಾಡಿಕೊಳ್ಳುವುದು ಮತ್ತು ಬರೆಯುವುದು. ಸಂಖ್ಯೆ 8 ಅರ್ಥ ಮಾಡಿಕೊಳ್ಳುವುದು ಮತ್ತು ಬರೆಯುವುದು. ಮಕ್ಕಳೇ, ಇಂದು ನಾವು ಸಂಖ್ಯೆ 8 ಕಲಿಯೋಣ. ಬನ್ನಿ ಪ್ರಾರಂಭಿಸೋಣ. ನನ್ನ ಕೈಯಲ್ಲಿ ಎಷ್ಟು ಪೆನ್ಸಿಲ್ಗಳಿವೆ ಹೇಳಿ? 1 2 3 4 5 6 7 8. ಮೇಡಮ್, ನಿಮ್ಮ ಹತ್ರ 8 ಪೆನ್ಸಿಲ್ಗಳಿವೆ. ಭೇಷ್. ಮಕ್ಕಳೇ, ಈ ಚಿತ್ರದಲ್ಲಿ ಕೆಲವು ಬೀಗಗಳಿವೆ. ಎಷ್ಟು ಬೀಗಗಳಿವೆ ಅಂತ ಹೇಳಿ ನೋಡೋಣ. ಮೇಡಮ್, ಅದರಲ್ಲಿ 8 ಬೀಗಗಳಿವೆ. ಅದು ಸರಿ. ಈಗ ಈ ಚಿತ್ರದಲ್ಲಿ ಎಷ್ಟು ಬ್ಯಾಡ್ಮಿಂಟನ್ ರಾಕೆಟ್ಸ್ಗಳಿವೆ ಹೇಳಿ? ಇದರಲ್ಲಿ 8 ಬ್ಯಾಡ್ಮಿಂಟನ್ ರಾಕೆಟ್ಸ್ಗಳಿವೆ. ಸರಿಯಾಗಿದೆ. ಈಗ ನೀವೊಂದು ಚಿತ್ರ ಬಿಡಿಸಬೇಕು. ಒಂದು ಸರ್ಕಲ್ನಲ್ಲಿ 8 ಮಣಿಗಳನ್ನು ಬರೆಯಿರಿ. 1 2 3 4 5 6 7 8. ಭೇಷ್. ಮುಂದಿನ ಚಿತ್ರ ಯಾರು ಬಿಡಿಸುವಿರಿ? ಮೇಡಮ್, ನಾನು ಬಿಡಿಸ್ತೇನೆ. ಸರಿ, ನೀನು ಈ ಚೌಕದಲ್ಲಿ 8 ನಕ್ಷತ್ರಗಳನ್ನು ಬಿಡಿಸಬೇಕು. 1 2 3 4 5 6 7 8. ಭೇಷ್ ರಾಜು. ಈಗ ನಾವೊಂದು ಆಟವಾಡೋಣ. ಆಯ್ತು ಮೇಡಮ್, ದಯವಿಟ್ಟು ಇದು ಯಾವ ಆಟ ಅಂತ ಹೇಳಿ. ನಾನು ಈಗ ನಿಮಗೊಂದು ಹಗ್ಗ ಕೊಡ್ತೇನೆ. ನೀವು ಈ ಹಗ್ಗವನ್ನ 8 ವಸ್ತುಗಳು ಇರುವ ರೀತಿಯಲ್ಲಿ ಇರಿಸಬೇಕು. ನೀವು ಈ ಚಟುವಟಿಕೆಯನ್ನಾಡಲು ಸಿದ್ಧರಿದ್ದೀರಾ? ಆಯ್ತು ಮೇಡಮ್. ನಾನಿಲ್ಲಿ ಕೆಲವು ಜೋಕರ್ ಕ್ಯಾಪ್ಗಳನ್ನು ಇಟ್ಟಿದ್ದೇನೆ. ನೀವು 8 ಕ್ಯಾಪ್ಗಳ ಸುತ್ತ ಹಗ್ಗವನ್ನ ಸುತ್ತಿಡಬೇಕು. ಶಾಭಾಷ್ ರೋಹಿತ್, ನೀನು ಸರಿಯಾಗಿ ಮಾಡಿದ್ಯಾ. ಈಗ ಇಲ್ಲಿ ಕಡ್ಲೆಕಾಯಿಗಳಿವೆ. ನೀವು 8 ಕಡ್ಲೆಕಾಯಿಗಳ ಸುತ್ತ ಹಗ್ಗವನ್ನ ಸುತ್ತಿಡಬೇಕು. ಶಾಭಾಷ್ ಸಯಾಲಿ, ವೆರಿ ಗುಡ್. ನೀವು ಸಂಖ್ಯೆ 8 ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನಾನು ನಿಮಗೆ ಸಂಖ್ಯೆ 8 ಬರೆಯಲು ಕಲಿಸ್ತೇನೆ. ಆದ್ರೆ ಅದಕ್ಕೂ ಮುಂಚೆ ನಾನು ಹೇಳೋದನ್ನ ನೀವು ಹೇಳಿ. 7 ಮತ್ತು 1 ಕೂಡಿದರೆ 8 ಆಗುತ್ತದೆ. 7 ಮತ್ತು 1 ಕೂಡಿದರೆ 8 ಆಗುತ್ತದೆ. ನನಗೆ 8 ಬೆರಳುಗಳನ್ನ ತೋರಿಸಿ. 1 2 3 4 5 6 7 8. 1 2 3 4 5 6 7 8. ಮೊದಲು ನಾವು ಪೆನ್ಸಿಲ್ನೊಂದಿಗೆ ಈ ಅಂಕಿಯನ್ನು ಚುಕ್ಕಿಗಳ ಮೇಲೆ ಗೆರೆ ಎಳೆದು ಅಭ್ಯಾಸ ಮಾಡೋಣ. ನಂತರ ನಾವು ನಮ್ಮದೇ ಆದ ಸಂಖ್ಯೆ 8 ಬರೆಯೋಣ. ಬನ್ನಿ ಈಗ ಪ್ರಾರಂಭಿಸೋಣ. ಇದು ನಿಮ್ಮ ಸಂಖ್ಯೆ 8. ಉಳಿದ ಆಕಾರಗಳನ್ನು ಸಹ ಇದೇ ರೀತಿಯಲ್ಲಿ ಚುಕ್ಕಿಗೆರೆ ಹಾಕಿ ಬರೆಯಿರಿ. ಸರಿ, ನೀವೆಲ್ಲರೂ ಅಂಕಿಗಳನ್ನ ಚೆನ್ನಾಗಿ ಗುರುತಿಸಿದ್ದೀರಿ. ಈಗ ನಾನು ಚುಕ್ಕಿಗಳ ಸಹಾಯವಿಲ್ಲದೆ 8 ಹೇಗೆ ಬರೆಯೋದು ಅಂತ ತೋರಿಸ್ತೇನೆ. 8. ಈಗ ನಿಮ್ಮ ಸರದಿ. ಚುಕ್ಕಿಗಳ ಸಹಾಯವಿಲ್ಲದೆ ಸಂಖ್ಯೆ 8 ಬರೆಯಿರಿ. ಶಹಬ್ಬಾಷ್. ಮನೆಯಲ್ಲೂ ಬರೆದು ಅಭ್ಯಾಸ ಮಾಡಿ. 8 ಅಂತ ಬರೆಯುವಾಗ 8 ಅಂತ ಬಾಯಲ್ಲಿ ಹೇಳಿ ಅಭ್ಯಾಸ ಮಾಡಬೇಕು.